ಹಾಯ್ ಗೈಸ್, ವೆಲ್ಕಮ್ ಟು ಕುಶಿಲಾಗ್. ಏನಂತ ಏನೋ ಹೇಳೋ ಅನ್ಕೊಂಡೆ ಗೈಸ್ ನಿಮಗೆ. ಸಾರಿ ಇನ್ನೊಂದ್ಸಲ. ಹಾಯ್ ಗೈಸ್, ವೆಲ್ಕಮ್ ಟು ಕುಶಿಲಾಗ್. ಸಾರಿ ಗೈಸ್, ಸಾರಿ ನನಗೆ ಗೊತ್ತಿಲ್ಲ. ಖುಷಿ ಟ್ರೈ ಟ್ರೈ. ಹಾಯ್ ಗೈಸ್, ವೆಲ್ಕಮ್ ಟು ಕುಶಿಲಾಗ್. ಇವತ್ತೇನು ಹೇಳ್ಬೇಕಂತ ಅನ್ಕೊತಿದ್ದೆ ಅಂದರೆ ನಿಮಗೆ, ಹಾಯ್ ಗೈಸ್, ವೆಲ್ಕಮ್ ಟು ಕುಶಿಲಾಗ್. ಹಾಯ್ ಗೈಸ್, ವೆಲ್ಕಮ್ ಟು ಕುಶಿಲಾಗ್. ಇವತ್ತೇನು ಹೇಳ್ಬೇಕಂತಿದೆ ಅಂದರೆ, 1 ಸತಿ 2 ಸತಿ 3 ಸತಿ ಪ್ರಯತ್ನ ನಾನು ಪಟ್ಟಿಲ್ಲ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಬೇಕಂತ. ಅಷ್ಟು ಈಸಿಯಾಗಿ ತೆಗೆದು ಬಿಸಾಕ್ಬಿಟ್ರೆ ಒಂದು ಕಂಟೆಂಟ್ ಕ್ರಿಯೇಟರ್ ಅಂದರೆ. ಯಾಕಂದರೆ ನಾನು 1 ಸತಿಗೆ 2 ಸತಿ 3 ಸತಿ ಒಂದೇ ಸತಿ ಟೇಕ್ ಮಾಡಲ್ಲ. ಅದು ಹಿಂದ್ಗಡೆ ಒಂದು 10 ಸತಿ 20 ಸತಿ ಟೇಕ್ ಇದ್ದು ನಾನು ಓನಿಗೆ ಪ್ರಾಕ್ಟೀಸ್ ಮಾಡಿ ನಿಮ್ಮ ಮುಂದೆ ಮಾತಾಡ್ತಿರೋದು. ಇನ್ನು ಕಂಟೆಂಟ್ ಕ್ರಿಯೇಟರಾಗಿ ವೀಡಿಯೋ ನೋಡಿಬಿಟ್ಟು ಕಿಸಿಯೋದಲ್ಲ, ನಗೋದಲ್ಲ. ನೀನು 1 ಸತಿ ಮಾಡೋದು ನೋಡು. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಫೋನ್ ಇಟ್ಕೊಂಡಾಗ ಕ್ಯಾಮ್ರಾ ನೋಡಿದಾಗ ನರ್ವಸ್ ಆಗ್ತಿದ್ದೆ. ಇವತ್ತು ಮುಂದೆ ನಿಮ್ಮ ಮುಂದೆ ಇಷ್ಟು ಮಾತಾಡ್ತಾ ಇದ್ದರೆ ನಾನು ಹಿಂದ್ಗಡೆ ಒಂದು ಪ್ರಾಕ್ಟೀಸ್ ಅನ್ನೋದು ಜಾಸ್ತಿ ಇರುತ್ತೆ, ಹಾರ್ಡ್ ವರ್ಕ್ ಅನ್ನೋದು ಇರುತ್ತೆ. ನಾನು ಇವತ್ತು ಲೈಫಲ್ಲಿ ಫ್ರೀ ಇಲ್ಲ. ಬೆಳಗಡೆ 10 ಗಂಟೆಗೆ ಎದ್ದಿದ್ದೀನಿ ಅಂದರೆ 3 ಗಂಟೆವರೆಗೆ ಎಡಿಟಿಂಗ್ ಮಾಡ್ತೀನಿ. 3 ಗಂಟೆಯಿಂದ ಬಂದಮೇಲೆ ಊಟ 4 ಗಂಟೆಗೆ ಮಾಡ್ತೀನಿ. 5 ಗಂಟೆ ಎಡಿಟಿಂಗು, 6 ಗಂಟೆಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಬಿಡಬೇಕು, 7 ಗಂಟೆಗೆ ಯೂಟ್ಯೂಬಿಗೆ ಬಿಡಬೇಕು. ಆಮೇಲೆ 7 ಗಂಟೆ ಆದಮೇಲೆ 8 ಗಂಟೆಯಿಂದ ನಾನು ಕ್ಯಾಮ್ರಾ ಹತ್ರ ಮಾತಾಡ್ತೀನಿ. 9 ಗಂಟೆಗೆ ಊಟ, 10 ಗಂಟೆಯಿಂದ 12 ಗಂಟೆವರೆಗೂ ನಾನು ವರ್ಕ್ ಮಾಡ್ತೀನಿ. ಇದು ನನ್ನ ಶೆಡ್ಯೂಲು. ಯಾಕಂದರೆ ಒಬ್ಬ ಮನುಷ್ಯ ನನ್ನ ಮೇಲೆ ಅಂದ್ಕೊಂಡಿದ್ದು ಸಾಧಿಸ್ತಾನೆ. ಸುಮ್ಮನೆ ಏನೋ ಮಾಡ್ತಿಲ್ಲ, ನಾನು ಅಂದ್ಕೊಂಡೆ ಸಾಧಿಸ್ತೀನಿ, ಬಿಡಲ್ಲ. ಸುಮ್ಮನೆ ಒಬ್ಬರ ಬಗ್ಗೆ ಮಾತಾಡೋದಾಗಲಿ, ಸುಮ್ಮನೆ ಅವ್ನು ಹಿಂಗೇನು ಕಿಸೋದಾಗಲಿ ಮಾಡಬೇಡ್ರಿ. ನೀವು ಮಾಡಿದಾಗ ನಿಮ್ಮ ವರ್ಕ್ ಅನ್ನೋದು ಗೊತ್ತಾಗುತ್ತೆ. ಇವನೇನೋ ಕಂಟೆಂಟ್ ಕ್ರಿಯೇಟರು, ನಿಮ್ಮ ಕೈಲಿ ಏನೂ ಆಗಲ್ಲ ಅಂತ ಸುಮ್ಮನೆ ಮಾತಾಡೋದಲ್ಲ. ನೀವು ಚಾಲೆಂಜಾಗಿ ನೀವು ಅಂದ್ಕೊಂಡಿದ್ದು ಮಾಡಿರಿ. ಅವನು ಅಂದ್ಕೊಂಡು ತಲೆ ಕೆಡ್ಸ್ಕೊಳೋದು ಬಿಟ್ಟು 100% ನೀವು ಮಾಡಿರಿ. ಯಾಕಂದರೆ ಸೊಸೈಟಿಗೆ ನಮ್ಮಂಥವ್ರು ಬೇಕು. ನೋಡ್ರಿ ಇವರು ಯಾವತ್ತೊಂದು ನಾನು ಬಿಲ್ಡ್ ತೋರಿಸ್ತೀನಿ. ಯಾರು ಬೊಗಳ್ತಿರೋ ನಾಯಿನ ಹೆಂಗೆ ಮುಚ್ಚಿಸ್ಬೇಕಂತ ನನಗೆ ಗೊತ್ತು. ಸುಮ್ಮನೆ ಒಬ್ಬರ ಬಗ್ಗೆ ಮಾತಾಡೋದು ಕರೆಕ್ಟ್ ಅಲ್ಲ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.